ಸ್ಟಾಪ್. ಸೊ ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ತಾವು ಈ ಶಾಂತಿ ಪಾಲನಾ ಸಭೆಗೆ ಆಗಮಿಸಿದ್ದೀರಿ, ಪತ್ರಿಕಾ ಮಾಧ್ಯಮದವರು. ಸೊ ಎಲ್ಲ ಇಲಾಖೆದವರು ಸೇರಿ ಒಂದು ಮತ್ತು ಆಮೇಲೆ ಅದ್ರ ಜೊತೆಗೆ ನಮ್ಮ ಮಂಡಳದವರೆಲ್ಲ ಬಂದಿದ್ದರು, ಹಿರಿಯರು ಬಂದಿದ್ದರು. ಸೊ ಏನಂತಂದರೆ ಈ ಸಾರಿ ನಾವು ಪರಿಸರ ಸ್ನೇಹಿ ಗಣಪನ ಆಚರಣೆ ಮಾಡಲಿಕ್ಕೆ ಎಲ್ಲರ ಸಹಮತಿ ತೋರಿಸೋದ್ರಿಂದ ಖಂಡಿತ ಪರಿಸರ ಸ್ನೇಹಿ ಮತ್ತು ಶಾಂತಿ ಸುವ್ಯವಸ್ಥೆಯಿಂದ ಮಾಡಲಿಕ್ಕೆ ನಾವು ಸಹಕರಿಸಬೇಕಂತೇಳಿ ಎಲ್ಲರೂ ಹೇಳಿದರು. ಅದೇ ಥರ ಮಾಡೋಣ ಅಂತ ನಾನು ಹೇಳ್ತಾ ಇದ್ದೀನಿ. ಸರ್, POP ಗಣಪತಿ ಈಗ POP ಗಣಪತಿ ನೋಡ್ರಿ, ನಮ್ಮ ತಾಲೂಕಲ್ಲಿ ತಾವು ಮೊನ್ನೆ ಫೋನ್ ಮಾಡಿದ್ರಿ, ನನಗೆ ಹೇಳಿದ್ರಿ. ನಾನು ಅದಕ್ಕೆ ವಿಸಿಟ್ ಮಾಡಿದ್ದೆ. ಕೆಲವೊಂದು ವಿಸಿಟ್ ಮಾಡಿದಾಗ ಯಾವುದೇ ರೀತಿ ಆ ಥರ ಮಾಡ್ತಾ ಇಲ್ಲ ಅನ್ನೋದು ನಮ್ಮ ಗಮನಕ್ಕೆ ಬಂದಿತ್ತು ರೀ. ಹೌದಾ, ಬೇರೆ ಕಡೆಯಿಂದ ತರೋದೇನೈತೆ ಅಂದರೆ ಮಾನ್ಯ ಜಿಲ್ಲಾಧಿಕಾರಿಗಳು ಈಗಾಗಲೇ ಚೆಕ್ ಪೋಸ್ಟ್ ಮಾಡಿ ಇಲ್ಲಿ ಬರಲ್ದಂಗೆ ನಾವು ಇದನ್ನು ಮಾಡ್ತಾ ಇದ್ದೀವಿ. ಯಾವುದೇ ಒಂದು ತೊಂದರೆ ಆದ್ರೂ ಹೇಳಿದ್ದೀನಲ್ಲ, ಆ ಥರ ಬಂದಾಗ ಖಂಡಿತ ಅವ್ರಿಗೆ ಕಮ್ಯುನಿಕೇಟ್ ಮಾಡ್ಕೊಂಡು ಯಾವ ಮಂಡಳದವ್ರು ಮಾಡ್ತಾರೆ ಅವ್ರ ಜೊತೆಗೆ ಮಾತಾಡ್ಕೊಂಡು ಆ ಥರ ಅದಾಗುತ್ತೆ. ಒಂದು 100ಕ್ಕೆ ಹೆಚ್ಚು POP ಗಣಪತಿ ಖಂಡಿತ ತಾವು ಅದನ್ನು ಸ್ಪಾಟ್ ಹೇಳಿದರೆ ನಾವು ಮತ್ತು ನಮ್ಮ ಪೊಲೀಸ್ ಇಲಾಖೆದವ್ರು ವಿಸಿಟ್ ಮಾಡಿ ಇಂಜಿನಿಯರ್ ಜೊತೆ ಖಂಡಿತ ವಿಸಿಟ್ ಮಾಡಿ ಖಂಡಿತ ಮಾಡಿಸ್ತೀವಿ. ಸರ್, DJ ಬಗ್ಗೆ ಸರ್ ತಾವು ಏನು ಪೊಲೀಸ್ ಇಲಾಖೆಗೆ ಏನು ಸೂಚನೆ ಕೊಡ್ತೀವಿ ಸರ್? ನೋಡಿ, DJ ಮಾನ್ಯ ಸುಪ್ರೀಂ ಕೋರ್ಟ್ದ ಆದೇಶ ಐತ್ರಿ, ಯಾವುದೇ ರೀತಿಯಿಂದ DJ ಇದನ್ನು ಮಾಡ್ಬೇಕು. ಯಾಕಂದರೆ ಅದರಿಂದ ಆರೋಗ್ಯನೂ ಹಾಳಾಗುತ್ತೆ, ಮಾಲಿನ್ಯನೂ ಆಗುತ್ತೆ ರೀ. ಅದೇ ರೀತಿಯಿಂದ ಈಗಾಗಲೇ ಹೇಳಿದರು, ಏನು 2 ಸೌಂಡ್ ಬಾಕ್ಸ್ ಯಾವುದೇ ರೀತಿಯಿಂದ ಹಾನಿ ಆಗದ ರೀತಿಯಲ್ಲಿ ಮಾಡಬೇಕಂತ ಹೇಳಿದ್ದಾರೆ. ಸೊ ಅದನ್ನು ಆ ರೀತಿ ತಾವೆಲ್ಲರೂ ಸಹಕರಿಸಬೇಕಿದ್ದಾಗ ಮಾತ್ರ ಒಳ್ಳೆಯ ರೀತಿಯಿಂದ ಮಾಡಲಿಕ್ಕೆ ಆಗುತ್ತೆ. ಅಂದರೆ ಸರ್, ಕೆಲವು ಗ್ರಾಮೀಣ ಭಾಗದಲ್ಲಿ ಸರ್ DJ ಸರ್ ಖಂಡಿತ ನಾನು ಮಾನ್ಯ ಏನಿದ್ದಾರೆ ನಮ್ಮ DSP ಸಾಹೇಬರಿಗೆ ಈ ವಿಷಯ ಮುಟ್ಟಿಸ್ತೇನೆ ರೀ. ನಮ್ಮ ತಾಲೂಕು ಅಷ್ಟೇ ಅಂತಲ್ಲ, ಅವರ ಒಂದು ಉಪವಿಭಾಗದಲ್ಲಿರ್ಬೋದು, ಇಡೀ ನಮ್ಮ ಜಿಲ್ಲೆಯಲ್ಲೂ ಆಗದ ರೀತಿಯಲ್ಲಿ ನೋಡಲಿಕ್ಕೆ ನಾನು ಅವರಿಗೆ ಈ ಒಂದು ತಾವೇನು ಪ್ರಶ್ನೆ ಮಾಡಿದ್ರೆ ಆ ಪ್ರಶ್ನೆ ಅವ್ರಿಗೆ ನಾನು ಕೇಳಿ ಖಂಡಿತ ಮಾಡದ ರೀತಿಯಲ್ಲಿ ನೋಡ್ಕೊಂಡು ನಾನು ವ್ಯವಸ್ಥೆ ಮಾಡ್ತೀನಿ. ಸರ್, ಕೆಲವೊಂದ್ರೆ ಹಳ್ಳಿ ಒಳಗೆ ಆಲ್ರೆಡಿ ಹೋದ ಸೇರೆ ಮಾರಾಟ ಸರ್, ಮನೆ ಒಳಗೆ ಇರ್ತಾರೆ, ಪರ್ಮಿಷನ್ ಇರೋಂಗಿಲ್ಲ ಅಂತಾರೆ. ಎಕ್ಸೈಸ್ ಅವರಿಗೆ ಸ್ವಲ್ಪ ಖಂಡಿತ ರೀ, ನಾನು ಹೇಳಿದ್ನಲ್ಲ, ಈ ಮೀಟಿಂಗ್ ಮುಗಿದ ತಕ್ಷಣವೇ ಮಾನ್ಯ ತಾವು ಯಾರೋ ಕಾಲ್ ಮಾಡಿದ್ರು, ನನಗೆ ಕಾಲ್ ಮಾಡಿ ಇದನ್ನೇ ಹೇಳಿದ್ರಿ. ನನಗೆ ಅವ್ರು ಯಾವುದೈತು ಒಂದು ಏನಾದರೂ ಅಡ್ರೆಸ್ ಹೇಳ್ರಿ ಅಂತಂದರೆ ಸರ್, ಕೆಲವೊಂದು ಮಂದಿ ಹೋದ ತಕ್ಷಣ ಹೊಸರು ಹಳ್ಳಿಗಳು ನೋಡ್ಕೊಂತ ಸೇರಿ ಕೊಡ್ತಾರೆ. ಒಂದೊಂದು ಮನೆ ಒಳಗೆ ಕೊಡ್ತಾರೆ, ಹೆಣ್ಮಕ್ಳು ಇಟ್ಟಿರ್ತಾರೆ ಕೊಡೋದ್ರಲ್ಲಿ. ಖಂಡಿತ ಎಲ್ಲ ತಾಲೂಕೊಳಗೆ ಐತಿ, ಅದು ಇದ್ರೊಳಗೆ ಸರ್ ಇಲ್ಲ ಲೋಕಲ್ ನಾ ಏನು ಮಾಡ್ತೀನಿ ಅಂದರೆ, ಈಗ ಹೆಂಗಂದ್ರೆ ನಮ್ಗೆ ಭಾಳ ಅವಶ್ಯಕತೆ ಇದೆ. ಯಾಕಂದರೆ ಇದು ಕಾನೂನು ಬಾಹಿರ ಒಂದು, ಅದ್ರ ಜೊತೆಗೆ ಆರೋಗ್ಯದ ಹಿತದೃಷ್ಟಿಯಿಂದ ನಾವು ನೋಡ್ಕೋಬೇಕಾಗ್ತೈತೆ. ಖಂಡಿತ ನಾನು ಏನು ಮಾಡ್ತೀನಿ ಅಂತಂದರೆ, ತಾವೇನು ಇದನ್ನು ಮಾಡ್ತಾ ಇದ್ದೀರಿ ಸಂದರ್ಶನ, ಇದನ್ನು ಮುಗಿದ ತಕ್ಷಣವೇ 2 ವಿಷಯ ಮಾತಾಡ್ಬೇಕಾಗಿದೆ ನಾನು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಜೊತೆಗೆ. ಗಣೇಶ ಚತುರ್ಥಿ ಬಗ್ಗೆನೇ ಆಯ್ತು, ಈ ಹಿಂದೆ ಈ ರೀತಿ ಆಗದ ರೀತಿಯಲ್ಲಿ ನಾವು ಒಂದ್ಸರಿ ಮಾತಾಡಿದ್ದೆ. 4 ಕೇಸು ಮಾಡಿದ್ದೆ, ನಿಮಗೆ ಎಲೆಕ್ಷನ್ ಟೈಮ್ದಲ್ಲಿ ನಿಮ್ಗೆ ಗೊತ್ತಿರಲಿ, 4 ಕೇಸ್ ಮಾಡಿಸಿದ್ದೆ. ನನ್ನ ಹತ್ರನೇ ಬಂದಿದ್ದರು. ನಾನು ಅವ್ರಿಗೆ 4 ದಿನಾನೂ ಜೈಲಿಗೆ ಕಳಿಸುವಂಥ ವ್ಯವಸ್ಥೆನೂ ಮಾಡಿದ್ದೇನೆ ಆ ಟೈಮ್ದಲ್ಲಿ. ಸೊ ಈಗ ಏನಾಗ್ತಿತ್ತು ಅಂದರೆ, ನೀವೇನು ಹೇಳ್ತಾ ಇದ್ರಿ, ಖಂಡಿತ ಮತ್ತೊಂದು ಸರಿ ರೈಡ್ ಮಾಡುವಂಥ ವ್ಯವಸ್ಥೆ ಮಾಡಿ ಮಾಡ್ತೀವಿ ಸರ್. ಕೆಲವರು ಸರ್ 35 ಸರ್ ಪೂರ್ವದ ಸಭೆ ಮಾಡ್ತಾರೆ, ಸ್ವಾತಂತ್ರ್ಯ ದಿನಾಚರಣೆ ಇರ್ಬೋದು, ನವೆಂಬರ್ 1 ಆಗಸ್ಟ್ 15 ಎಲ್ಲ ಇರ್ಬೋದು ಸರ್. ಅವಾಗ ಗಾಂಧೀಜಿ ಫೋಟೋನ ಇಡೋದಿಲ್ಲ ಮತ್ತು ಅಂಬೇಡ್ಕರ್ ಫೋಟೋನ ಇಡೋದು ಸರ್ ಆಚರಣೆ ವೇಳೆ. ಮತ್ತು ಅದೇ ರೀತಿ ಕೆಲವು ದಿನಗಳಿಂದ ಸರ್ 15 ಆಗಸ್ಟ್ನಲ್ಲಿ ಒಂದು ಇಲ್ಲಿ ಸಾವಳಿಗೆರೆ ಸರ್ ಧ್ವಜ ಒಂದು ಉಲ್ಟಾ ಹಾಕಿದ್ದೆ ಸರ್. ಅದು ತಮ್ಮ ಗಮನಕ್ಕೆ ಇದೆ ಅಂತ ಅವ್ರ ಮೇಲೆ ಯಾವ ರೀತಿ ಏನು ಕ್ರಮ ತಗೊಂಡ್ರಿ? ಯಾವಾಗ ಈ ವರ್ಷ ಆಗಿದೆ ಅದೇ ಸರ್ ಮೊನ್ನೆ ಸರ್ 15 ನನ್ನ ಗಮನಕ್ಕೆ ಇಲ್ಲ. ಖಂಡಿತ ಕೇಳ್ತೀನಿ ರೀ ಇದ್ರ ಬಗ್ಗೆ, ಎಲ್ಲಿ ಮಾಡಿದ್ದಾರೆ ಅಂತೇಳಿ ಕೇಳ್ತೀನಿ. BO ಅವ್ರಿಗೆ ನಾನು ವಿಚಾರಿಸಿ ಅದನ್ನು ಇನ್ನೆಲ್ಲ ಒಂದೇ ಸಹಕಾರ, ನಿಮ್ದು ಯಾವಾಗ ಸಹಕಾರ ಇರ್ತೈತೆ ಹಿಂಗೆ ಸಹಕಾರ ಇರಲಿ. ಥ್ಯಾಂಕ್ ಯು. ನೀರು ಕುಡಿಯೋಕೆ ಖಂಡಿತ